ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಧನಸ್ಸು ರಾಶಿ ಜನವರಿ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 2/1/2026 ಶುಕ್ರವಾರ ಶಾಕಾಂಬರಿ ವ್ರತ, 3/1/2026 ಬನಶಂಕರಿ ಪೂಜೆ, ಬನದ ಹುಣ್ಣಿಮೆ, 14/1/2026 ಧನುರ್ಮಾಸ ಪೂಜಾ ಸಮಾಪ್ತಿಯಾಗುವಂತಹ ದಿನ. ಯಾರು ಮಾಡ್ತಾ ಇದ್ದೀರಿ? ಇನ್ನ 25/1/2026 ರಥಸಪ್ತಮಿ. ಶಾಕಾಂಬರಿ ದೇವಿ ಅಂದರೆ ಭಗವತಿಯ ದೇವಿ. ಯಾವಾಗ ಆಹಾರದ ಕೊರತೆ ಆಗುತ್ತೋ, ಭೂಮಿ ಮೇಲೆ ತರಕಾರಿ ಬೇಕು, ಹೂ ಬೇಕು, ಹಣ್ಣುಗಳು ಬೇಕು, ಹಸಿರು ದೇವತೆ ಶಾಕಾಂಬರಿ ದೇವಿ. ವ್ರತ ಮಾಡಿ ಬೆಂಗಳೂರಲ್ಲಿರೋರಿಗೆಲ್ಲ ಬನಶಂಕರಿ ದೇವಸ್ಥಾನ ಭಾಳ ಹತ್ರ, ಇನ್ನು ನಾರ್ತ್ ಕರ್ನಾಟಕದಲ್ಲಿರೋರಿಗೆ ಬಾದಾಮಿ ಹತ್ರ. 14/1/2026 ಮಕರ ಸಂಕ್ರಮಣ ಮಹಾಪುಣ್ಯ ಕಾಲದ ಮುಹೂರ್ತ ಅದು. ರಥಸಪ್ತಮಿ ಅರುಣೋದಯ ಕಾಲದಲ್ಲಿ ಅಂದರೆ 4 ಗಂಟೆ ಸೂರ್ಯೋದಯಕ್ಕೆ ಮೊದಲು ಸ್ನಾನ ಮಾಡಿ, ನದಿ ಹೊಳೆ ಅಥವಾ ಮನೆಯಲ್ಲಾದರೂ ಸ್ನಾನ ಮಾಡಿ ದೇವರ ಪೂಜೆಗಳನ್ನ ಮಾಡಿ, ಸೂರ್ಯೋದಯ ಸಮಯದಲ್ಲೂ ಬೇಕಾದ್ರೆ ಮಾಡ್ಬೋದು. 7 ಎಕ್ಕದ ಎಲೆ ತಲೆಯ ಮೇಲೆ ಇಟ್ಕೊಂಡು, ಭುಜದ ಮೇಲೆ ಇಟ್ಕೊಂಡು, ಎಕ್ಕದ ಎಲೆಯಿಂದನೂ ಕೂಡ ಅನೇಕರು ಪೂಜೆಯನ್ನು ಮಾಡ್ತಾರೆ, ಸ್ನಾನ ಮಾಡ್ತಾರೆ. ಈಗ ಧನಸ್ಸು ರಾಶಿ ಜಾತಕರಿಗೆ ಜನವರಿ 2026 ಗುರುಬಲ ಇದೆ. ಈಗ ನಿಮಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರು ನಿಮ್ಮ ಜನ್ಮ ರಾಶಿಯನ್ನೇ ನೋಡ್ತಾ ಇದ್ದಾನೆ. ಈಗ ಗೋಚಾರದ ಗ್ರಹಗಳು ಹೇಗೆ ಫಲಾನುಫಲ ಕೊಡ್ತಾರೆ? ಪ್ರಿಯ ವೀಕ್ಷಕರೇ, ನೀವು ನನ್ನ ಚಾನಲ್ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರೋ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಈ ತಿಂಗಳಲ್ಲಿ ಒಟ್ಟು 4 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ. ಯಾರ್ಯಾರು? ಶುಕ್ರ, ಸೂರ್ಯ, ಕುಜ ಮತ್ತು ಬುಧ. 12 ಜನವರಿ 2026 ಶುಕ್ರ ಗ್ರಹ ಧನುರ್ ರಾಶಿಯಿಂದ ನಿಮ್ಮ ಜನ್ಮ ರಾಶಿಯಿಂದ ಮಕರ ರಾಶಿಗೆ. 14ನೇ ತಾರೀಕು ಜನವರಿ 2026 ಸೂರ್ಯ ನಿಮ್ಮ ಜನ್ಮ ರಾಶಿಯಿಂದ ಮಕರ ರಾಶಿಗೆ. 15ನೇ ತಾರೀಕು ಜನವರಿ 2026 ಮಂಗಳ ಗ್ರಹ ನಿಮ್ಮ ರಾಶಿಯಿಂದ ಮಕರ ರಾಶಿಗೆ. 17/1/2026 ಬುಧ ಕೂಡ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸಂಚಾರ ಆಗ್ತಾರೆ. ಎಲ್ಲರಿಗೂ ಕೂಡ ಆಂಗ್ಲ ಪದ್ಧತಿ ಅಂತ ಯಾರು ಹೊಸ ವರ್ಷ ಆಚರಣೆ ಮಾಡ್ಕೊತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗಾದ್ರೆ ಈ 4 ಗ್ರಹಗಳು ಕೂಡ ನಿಮ್ಮ ಜನ್ಮ ರಾಶಿಗೆ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾರೆ. ಹಾಗಾದ್ರೆ ಏನು ಫಲಾನುಫಲ ಕೊಡ್ತಾರೆ? ದ್ವಿತೀಯ ಭಾವ ಅಂದ್ರೆ ಧನ ಭಾವ, ನಿಮ್ಮ ಕುಟುಂಬ ಭಾವ. ಈ ಗೋಚಾರದ ಗ್ರಹಗಳು ಒಟ್ಟೊಟ್ಟು 4 ಗ್ರಹಗಳು ನಿಮ್ಮ ಜನ್ಮ ರಾಶಿಗೆ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಏನೇನು ಫಲಾನುಫಲ ಕೊಡ್ತಾರೆ ಅನ್ನೋದನ್ನ ನಾನೀಗ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಶುಕ್ರ ದ್ವಿತೀಯ ಭಾವದಲ್ಲಿ, ಬುಧ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೆ ಬುಧ ಎಷ್ಟನೇ ಮನೆ ಅಧಿಪತಿ? ಸಪ್ತಮಾಧಿಪತಿ ಮತ್ತೆ ದಶಮಾಧಿಪತಿ. ಧನ ಎಲ್ಲಿಂದ ಬರುತ್ತೆ? ನಿಮ್ಮ ಸಂಗಾತಿಯಿಂದ. ವಿವಾಹ ಆಗಿದ್ದರೆ ಪಾರ್ಟ್ನರ್ಶಿಪ್, ಪತಿಯಾಗಿದ್ರೆ ಪತ್ನಿಯಿಂದ, ನೀವು ಪತ್ನಿ ಆಗಿದ್ರೆ ಸ್ತ್ರೀ ಜಾತಕರಾಗಿದ್ರೆ ಪತಿಯಿಂದ ಧನ ಪ್ರಾಪ್ತಿ. ನೀವು ಉದ್ಯೋಗ ಮಾಡ್ತಾ ಇದ್ರೆ ನೀವು ಮಾಡ್ತಿರುವಂತಹ ಉದ್ಯೋಗದಿಂದ ಧನ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಐಶ್ವರ್ಯ ಪ್ರಾಪ್ತಿಯಾಗುತ್ತೆ, ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿ ಆಗುತ್ತೆ. ಯಾಕಂದ್ರೆ 7ನೇ ಮನೆ ಅಂದಾಗ ಬಿಸ್ನೆಸ್, ಯಾರು ಬಿಸ್ನೆಸ್ ರಿಟೇಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಆ ರಿಟೇಲ್ ಬಿಸ್ನೆಸ್ ಇಂದ ನಿಮ್ಗೆ ಧನ ಲಾಭ ಆಗುತ್ತೆ. ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಂದ ಲಾಭ ಆಗುತ್ತೆ. ನೀವು ಮಾಡುವಂತಹ ಕರ್ಮ, ನಿಮ್ಮ ತಂದೆಯಿಂದನೂ ನಿಮಗೆ ದುಡ್ಡು ಬರುವಂತಹ ಯೋಗ ಉಂಟಾಗುತ್ತೆ. ನಿಮಗೆ ನೀವು ಹೆಸರುವಾಸಿ ಆಗ್ತೀರಿ. ದುಡ್ಡಿದ್ರೆ ಈ ಕಾಲದಲ್ಲಿ ದುಡ್ಡೇ ದೊಡ್ಡಪ್ಪ. ಧನಂ ಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ದುಡ್ಡಿದ್ರೆ ಎಲ್ಲ ಗೌರವಗಳು. ಹಾಗೆ ದುಡ್ಡು ಬರೋದ್ರಿಂದ ನಿಮಗೆ ಗೌರವಗಳು ಕೂಡ ಪ್ರಾಪ್ತಿಯಾಗುತ್ತೆ. ಬುಧ ದ್ವಿತೀಯದಲ್ಲಿ ಸಂಚಾರ ಆಗ್ಬೇಕಾದ್ರೆ ಜ್ಞಾನ ಮತ್ತು ಆಧ್ಯಾತ್ಮಿಕ ಅಂದ್ರೆ ಏನು ಅಂತ 2 ವಿಚಾರ ಬಗ್ಗೆ ಯೋಚನೆ ಮಾಡಿ
ನಿಮ್ಮ ಜೀವನವನ್ನ ಸರಿಯಾಗಿ ನಡೆಸ್ತೀರಿ. ವ್ಯಾಪಾರದಲ್ಲಿ ನಾನು ಹೇಳಿದ್ನಲ್ಲ, ಅಭಿವೃದ್ಧಿ, ಐಶ್ವರ್ಯ ಪ್ರಾಪ್ತಿ, ಇದೆಲ್ಲ ಒಳ್ಳೊಳ್ಳೆ ವರ್ಡ್ಸ್, ಅದಕ್ಕೆ ರಿಪೀಟ್ ಮಾಡಿದ್ದೀನಿ. ಇನ್ನ ಬೇರೆ ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ. ಶುಕ್ರನು ಕೂಡ ದ್ವಿತೀಯ ಭಾವದಲ್ಲಿ ಸಂಚಾರ. ಶುಕ್ರ ಏನ್ ಫಲಾನುಫಲ ಕೊಡ್ತಾನೆ ಅಂದಾಗ, ನೀವು ಪುರುಷ ಜಾತಕರಾಗಿದ್ರೆ ಪತ್ನಿಯಿಂದ ಪೂರ್ಣ ಸುಖ, ಸ್ತ್ರೀ ಜಾತಕರಾಗಿದ್ರೆ ಪತಿಯಿಂದ ಪೂರ್ಣ ಸುಖ, ದಾಂಪತ್ಯ ಸುಖ, ರಾಜವೈಭವ, ವಿವಾಹ ಸಮಯ, ಇದು ವಿವಾಹ ಸಮಯ, ಕುಟುಂಬ ಸುಖ ಸಿಗುವಂಥದ್ದು. ಕೆಲವರು, ನಿಮ್ಮ ಎಲ್ಲರೂ ಅಲ್ಲ, ಕೆಲವರು ಇತರರ ಜೊತೆ ದಾಂಪತ್ಯ ಸುಖವನ್ನು ಯಾವ ತಡೆ ಇಲ್ಲದೆ ಕೆಲವರು ಪಡಿತಾ ಇರ್ತಾರೆ. ಸಂಗೀತದಲ್ಲಿ ಆಸಕ್ತಿ, ಮಾತನಾಡುವ ಸಾಮರ್ಥ್ಯ ನಿಮ್ದು ಹೆಚ್ಚಾಗುತ್ತೆ, ಆದಾಯ ಹೆಚ್ಚಾಗುತ್ತೆ, ಉತ್ತಮವಾದ ವಸ್ತ್ರಗಳು ನಿಮಗೆ ಪ್ರಾಪ್ತಿಯಾಗುತ್ತೆ, ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಳ್ಳುವಂತಹ ಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ, ಒಳ್ಳೆ ಬಟ್ಟೆಗಳನ್ನ ಕೊಂಡ್ಕೊಂತೀರಿ. ಅದರಲ್ಲೂ ಬಟ್ಟೆ ವ್ಯಾಪಾರಸ್ಥರು, ಚಿನ್ನ ಬೆಳ್ಳಿ ಆಭರಣಗಳ ವ್ಯಾಪಾರಸ್ಥರಿಗೆ ಹೆಚ್ಚು ಧನಲಾಭ ಆಗುತ್ತೆ. ನೋಡಿ, ಇಷ್ಟೆಲ್ಲ ಶುಭ ಫಲಗಳು ನಿಮಗೆ ಧನುರಾಶಿ ಜಾತಕರಿಗೆ ಗುರು ಬಲದ ಜೊತೆಗೆ ಇವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಯಾವ ವಿಚಾರದಲ್ಲಿ ಎಚ್ಚರವಾಗಿರ್ಬೇಕು? ಹೊಸ ವರ್ಷ ಯಾವ ವಿಚಾರದಲ್ಲಿ ಎಚ್ಚರವಾಗಿರ್ಬೇಕು? ಏನ್ ನೆಗೆಟಿವ್ ಎಫೆಕ್ಟ್ ಆಗ್ಬೋದು ಅಂತ ನೀವು ಕೇಳಿದ್ರೆ, ಏನಾದ್ರೂ ಹಲ್ಲು, ಬಾಯಿ, ನಾಲ್ಗೆಗೆ ಏನಾದ್ರೂ ತೊಂದರೆ ಆಗ್ಬೋದು 14ನೇ ತಾರೀಕು ನಂತರ ಅಥವಾ ಅದಕ್ಕಿಂತ ಸ್ವಲ್ಪ ಮುಂಚೆ. ನೀವು ವಿವಾಹ ಆಗಿದ್ದರೆ, ಪುರುಷ ಜಾತಕರಾಗಿದ್ದರೆ ಪತ್ನಿ ಕುಟುಂಬದಲ್ಲಿ ತೊಂದರೆ ಆಗ್ಬೋದು. ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಕುಟುಂಬದಲ್ಲಿ ಏನಾದ್ರೂ ತೊಂದರೆಗಳನ್ನ ನೋಡ್ಬೇಕಾಗುವಂತ ಪರಿಸ್ಥಿತಿ ಬರ್ಬೋದು. ಇನ್ನು ದ್ವಿತೀಯ ಭಾವದಲ್ಲಿ ಮಂಗಳ ಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಕುಟುಂಬದಲ್ಲಿ ಕಲಹಗಳನ್ನ ಮಾಡ್ಕೋಬೇಡಿ. ಗ್ಯಾಸ್ಟ್ರಿಕ್ ತೊಂದರೆ ಆಗುವ ಸಾಧ್ಯತೆ ಇದೆ. ಏನಾದ್ರೂ ಮುಖದಲ್ಲಿ ರೋಗಗಳು, ಅಂದ್ರೆ ಮುಖದಲ್ಲಿ ಗುಳ್ಳೆ, ಪಿಂಪಲ್ಲು, ಕಳೆ ಇಲ್ದಂಗೆ ಆಗೋದು, ಈ ತರ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ನೆಗೆಟಿವ್ ಏನಾಗುತ್ತೆ ಅಂತ ಕೇಳಿರೋರಿಗೆ ಅದಕ್ಕೆ ಪರಿಹಾರ ಕೂಡ ನೀವು ಮಾಡ್ಕೋಬೇಕಾಗುತ್ತೆ ಧನಸು ರಾಶಿ ಜಾತಕರು. ಹಾಗಾದ್ರೆ ಏನ್ ಪರಿಹಾರ ಮಾಡ್ಕೋಬೇಕು ಗುರುಜಿ ಅಂತ ನಿಮ್ಗೆ ಪ್ರಶ್ನೆ ಇದ್ರೆ, ಗೋಧಿನ ದೇವಸ್ಥಾನಕ್ಕೆ ದಾನ ಮಾಡಿ. ಓಂ ಸೂರ್ಯಾಯ ನಮಃ ಅನ್ನುವಂಥ ಮಂತ್ರವನ್ನಾದರೂ ಜಪ ಮಾಡಿ. ಇಲ್ಲ, ದೇವ ಮಹಾದೇವ ಶಿವನನ್ನ ಓಂ ಮಹಾದೇವಾಯ ನಮಃ ಅಂತೇಳಿ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ. ಆಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಧನುರಾಶಿಯವರಿಗೆ ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ನಿಮಗೆ ಇನ್ನೊಂದ್ಸಲ ಹೊಸ ವರ್ಷದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ವಿಡಿಯೋ ಎಲ್ಲ ಶೇರ್ ಮಾಡ್ತಾ ಇರೋದಕ್ಕೆ ನಿಮಗೆ ಧನ್ಯವಾದಗಳು. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ಶೇರ್ ಮಾಡಿ.